ಹಾಯ್ ಎಲ್ಲರೂ, ವೆಲ್ಕಮ್ ಟು ಪೆಗಾಸಸ್ ಟ್ಯಾರೋ. ಈ ದಿನ ಸಂಕ್ರಾಂತಿಯ ನಂತರ ನಿಮ್ಮ ಜೀವನದಲ್ಲಿ ಏನು ಬದಲಾಗ್ತಿದೆ, ಏನು ಬದಲಾವಣೆ ಮಾಡ್ಕೋಬೇಕು. ಇಲ್ಲಿ 2 ಪೈಲ್ ನೋಡ್ಬೋದು, ಪೈಲ್ 1, ಪೈಲ್ 2 ಕಾರ್ಡ್ಸ್. ಈಗ ನೀವು ನಿಮ್ಮ ಮನಸ್ಸಿನಲ್ಲಿ ನಿಮಗಿಷ್ಟವಾದ ಪೈಲ್ 1, ಪೈಲ್ 2 ಕಾರ್ಡ್ ತಗೊಳ್ಳಿ. ಇದು ಪೈಲ್ 1 ಕಾರ್ಡ್. ಇದರಲ್ಲಿ ಕಿಂಗ್ ಆಫ್ ಕಪ್ಸ್ ಮತ್ತು ಲವರ್ಸ್ ಕಾರ್ಡ್ ಬಂತು. ಈ ಕಾರ್ಡ್ಸ್ ಏನು ಹೇಳುತ್ತಪ್ಪ ಅಂದರೆ, ನೀವು ಸಂಕ್ರಾಂತಿಯ ಮೊದಲು ಆಗ ಯಾರು ಏನೇ ಹೇಳಿದ್ರೂ ತುಂಬ ಮನಸ್ಸಿಗೆ ಡೀಪಾಗಿ ತೊಗೊತಿದ್ರಿ, ಹರ್ಟ್ ಮಾಡ್ಕೊತಿದ್ರಿ. ಆದ್ರೆ ಈಗ ಏನಾಗಿದೆ ಅಂದರೆ ಎವ್ರಿಥಿಂಗ್ ಇಸ್ ಚೇಂಜ್ಡ್, ಎಲ್ಲವೂ ಚೇಂಜ್ ಆಗಿದೆ. ನಿಮಗೆ ನಿಮ್ಮ ಭಾವನೆಗಳನ್ನು ಕಂಟ್ರೋಲ್ ಮಾಡೋ ಶಕ್ತಿ ಮತ್ತು ಕಾನ್ಫಿಡೆನ್ಸ್ ನಿಮ್ಮಲ್ಲಿ ಕಾಣ್ತಾ ಇದೆ. ಸೊ ಅಷ್ಟೇ ಅಲ್ಲ, ಭಾವನೆಗಳನ್ನು ಕಂಟ್ರೋಲ್ ಮಾಡ್ತಾ ಏನಾಗ್ತಿದೆ ಅಂದರೆ, ಯಾವ ಜೊತೆಯಲ್ಲಿ ನಿಮಗೆ ಲವರ್ಸ್ ಕಾರ್ಡ್ಸ್ ಬಂದಿರೋದ್ರಿಂದ ನಿಮ್ಮ ಜೀವನದಲ್ಲಿ ಯಾವ ಸಂಬಂಧ ನನಗೆ ಬೇಕು, ಯಾವ ಸಂಬಂಧ ಬೇಡ, ಮತ್ತು ಹಾರ್ಡ್ ಡಿಸಿಷನ್ಸ್ ಯಾವುದು ನನ್ನ ಹೃದಯಕ್ಕೆ ತುಂಬ ಪ್ರಿಯವಾದದ್ದು ಅದು ಅರ್ಥ ಆಗ್ತಿದೆ ನಿಮಗೆ. ಆ ಡಿಸಿಷನ್ ತಗೊಳ್ಳೋ ಶಕ್ತಿ ಇನ್ಮೇಲೆ ನಿಮಗೆ ಬರುತ್ತೆ. ಸೊ ಕಿಂಗ್ ಆಫ್ ಕಪ್ಸ್ ಆ್ಯಸ್ ವೆಲ್ ಆ್ಯಸ್ ಲವರ್ಸ್ ತಗೊಂಡಿರೋರು ತುಂಬ ಒಳ್ಳೆ ನಿರ್ಧಾರ ತಗೊಂಡಿದ್ದೀರಾ. ಹೀಗೆ ಭಾವನೆಗಳನ್ನು ಕಂಟ್ರೋಲ್ ಮಾಡಿಕೊಂಡು ನಿಮ್ಮ ಡಿಸಿಷನ್ಸನ್ನು ನಿಮ್ಮ ರಿಲೇಷನ್ಶಿಪ್ ಗಟ್ಟಿ ಮಾಡ್ಕೊಳ್ಳೋಕ್ಕೆ ಉಪಯೋಗಿಸ್ಕೋಬೇಕು. ಅದರಿಂದ ನಿಮ್ಮ ಲೈಫ್ನಲ್ಲಿ ಮತ್ತು ನಿಮ್ಮ ಆರೋಗ್ಯದಲ್ಲೂ ಕೂಡ ತುಂಬ ಒಳ್ಳೆಯದಾಗುತ್ತೆ. ಈಗ ನೆಕ್ಸ್ಟ್ ಪೈಲ್ ನಂಬರ್ 2 ಕಾರ್ಡನ್ನು ಯಾರು ತಗೊಂಡಿದ್ದೀರಾ ಅವರಿಗೆ 8 ಆಫ್ ಪೆಂಟಿಕಲ್ಸ್ ಮತ್ತು ಏಸ್ ಆಫ್ ಕಪ್ಸ್ ಬಂದಿದೆ. ಇದರಿಂದ ಏನಾಗುತ್ತಂದರೆ, ನೀವು ತುಂಬ ಶ್ರಮ ಪಡ್ತೀರಾ, ತುಂಬ ಕಷ್ಟಪಡ್ತೀರಾ. ಯಾವುದೇ ಕೆಲಸ ಇರಲಿ, ಯಾವುದೇ ಒಂದು ಸಂಬಂಧ ಇರಲಿ, ಅದರಲ್ಲಿ ನಿಮ್ಮ ಎಫರ್ಟ್ ಎದ್ದು ಕಾಣ್ತಿದೆ. ಯು ಆರ್ ವರ್ಕಿಂಗ್ ಆನ್ ಇಟ್. ಆದರೆ ಇಲ್ಲಿ ನೀವೇನು ಚೇಂಜ್ ಆಗಬೇಕಂದ್ರೂ ನಿಮ್ಮನ್ನು ನೀವು ಬದಲಾಯಿಸೋ ಪ್ರಯತ್ನ ಮಾಡಬೇಕು. ಯಾಕಂದರೆ ಒಂದು ಸಂಬಂಧ ಸರಿಪಡಿಸ್ಬೇಕಂದ್ರೆ ಕೇವಲ ನಿಮ್ಮ ಒಂದು ಎಫರ್ಟ್ ಸಾಲೋದಿಲ್ಲ. ಇಲ್ಲಿ ಏಸ್ ಆಫ್ ಕಪ್ಸ್ ಅಂದರೆ ಇದರಲ್ಲಿ ನಿಮಗೆ ಹೊಸ ಸಂತೋಷ, ಹೊಸ ಪ್ರೀತಿ, ಹೊಸ ಶಾಂತಿ ಸಿಗುತ್ತೆ. ಈಗ ನಿಮ್ಮ ಜೀವನದಲ್ಲಿ ಆ ಕಷ್ಟಪಟ್ಟಿದ್ದೀರಲ್ಲ ಒಂದು ರಿಲೇಷನ್ಶಿಪ್ ಸರಿಪಡಿಸೋದಕ್ಕೆ, ಆ ರಿಲೇಷನ್ಶಿಪ್ ಅಲ್ಲಿ ಎಷ್ಟೇ ತಪ್ಪುಗಳಿದ್ದರೂ ಅದನ್ನೆಲ್ಲ ಅರ್ಥ ಮಾಡಿಕೊಂಡು ನೀವು ಅದಕ್ಕೋಸ್ಕರ ತುಂಬ ಸ್ಟ್ರಗಲ್ ಮಾಡಿ ಯು ಆರ್ ರೆಕ್ಟಿಫೈಯಿಂಗ್ ಇಟ್. ಅದರಿಂದ ನಿಮ್ಮ ಜೀವನದಲ್ಲಿ ಹ್ಯಾಪಿನೆಸ್ ಬರ್ತಿದೆ. ಇದು ಮ್ಯಾಜಿಕ್ಕಾಗಿ ಬಂದಿದ್ದು ಅಲ್ಲ, ನೀವು ಪಟ್ಟ ಕಷ್ಟ, ಯೋರ್ ಎಫರ್ಟ್ ಮ್ಯಾಟರ್ಸ್. ಇಲ್ಲಿ ನೀವು ನಿಮ್ಮ ಮನಸ್ಸಿನ ಮೇಲೆ ಕಂಟ್ರೋಲಲ್ಲಿ ಕೆಲಸ ಮಾಡಿದ್ರಲ್ಲ, ಅದರಿಂದ ಈಗ ನಿಮ್ಮ ಆಪರ್ಚುನಿಟೀಸ್ ಓಪನ್ ಆಗ್ತಿದೆ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. Give a like and comment and share.